ಅರಸು ಪ್ರತಿಮೆ ಉದ್ಘಾಟನೆಗೆ ಕೊನೆಗೂ ಮುಹೂರ್ತ ನಿಗದಿ. ನಾಳೆ ಬೆಳಗ್ಗೆ 10:30ಕ್ಕೆ ಪ್ರತಿಮೆ ಉದ್ಘಾಟಿಸಲಿರುವಂತಹ ಸಿಎಂ ಮೈಸೂರಿನ ನೂತನ ಡಿಸಿ ಕಚೇರಿ ಆವರಣದಲ್ಲಿ ನಿರ್ಮಿಸಿರುವಂತಹ ಪ್ರತಿಮೆ ನಿರ್ಮಾಣಗೊಂಡು ಹಲವು ದಿನಗಳೇ ಕಳೆದರೂ ಅನಾವರಣ ಮಾಡದ ಹಿನ್ನೆಲೆ ಎಂಎಲ್ಸಿ ಎಚ್ ವಿಶ್ವನಾಥ್ ನೇತೃತ್ವದಲ್ಲಿ ಪ್ರತಿಭಟಿಸಿದ್ದ ಬಿಜೆಪಿ ಪ್ರತಿಭಟನೆಯಿಂದ ಎಚ್ಚೆತ್ತು ನಾಳೆ ಪ್ರತಿಮೆ ಉದ್ಘಾಟನೆಗೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಮೈಸೂರಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂಥದ್ದು ಸುಮಾರು ದಿನಗಳಾಗುತ್ತಿತ್ತು. ಬಟ್ ಇಲ್ಲಿವರೆಗೂ ಉದ್ಘಾಟನೆ ಮಾಡಿರಲಿಲ್ಲ. ಹಾಗಾಗಿ ಒಂದಷ್ಟು ಬೇಸರ ಕೂಡ ಆಗಿತ್ತು. ಕೊನೆಗೆ ಪ್ರತಿಭಟನೆ ಎಲ್ಲ ಮಾಡಿದ್ರು. ಈ ಪ್ರತಿಭಟನೆಯಿಂದ ಎಚ್ಚೆತ್ತು ನಾಳೆ ಪ್ರತಿಮೆ ಉದ್ಘಾಟನೆಗೆ ಅಂತ ಸಮಯ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅರಸು ಪ್ರತಿಮೆ ಉದ್ಘಾಟನೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಯ್ತಲ್ವಾ ಅನ್ನೋದು ಒಂದು ಖುಷಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಬೇಡಿಕೆ ಪ್ರತಿಭಟನೆ ಫೈನಲಿ ಇದೀಗ ಉದ್ಘಾಟನೆ ಹಂತಕ್ಕೆ ಬಂದಿರುವಂತದ್ದು, ಸಮಯ ಕೂಡ ನಿಗದಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆ ಮತ್ತು ಸಿದ್ಧತೆ. ಅವರ ರೀತಿ ಮೈಸೂರು ಹೊಸ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅದರ ಮುಂಭಾಗ ಕಳೆದ ವರ್ಷದಿಂದಲೂ ಕೂಡ ಒಂದು ಡಿ ದೇವರಾಜ ಅರಸು ಅವರ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕೆ ಒಂದು ಬಟ್ಟೆ ಸುತ್ತಿ ನಿಲ್ಲಿಸುವಂತಹ ಒಂದು ಕೆಲಸ ಮಾತ್ರ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಂತ ಹೇಳಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರಿರ್ಬಹುದು, ಜೊತೆಗೆ ಡಿ ದೇವರಾಜ ಅರಸು ಅಭಿಮಾನಿಗಳಿದ್ದಾರೆ, ಅವರೆಲ್ಲರೂ ಕೂಡ ಸಾಕಷ್ಟು ಒತ್ತಾಯವನ್ನು ಮಾಡಿದ್ರು. ಆದ್ರೆ ಇದರ ಒಂದು ಉದ್ಘಾಟನೆ ಮಾತ್ರ ಇದುವರೆಗೂ ಕೂಡ ನಡೆದಿರಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನವೆಂಬರ್ 1ನೇ ತಾರೀಕಾದ್ರೂ ಕೂಡ ಆ ಒಂದು ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಂತ ಹೇಳಿ ಪ್ರತಿಭಟಿಸುವಂತ ಒಂದು ಕೆಲಸ ಆಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಅದಕ್ಕೂ ಕೂಡ ಮುಂದಾಗಿಲ್ಲ. ಈ ಒಂದು ಸಂದರ್ಭದಲ್ಲಿ ಎಚ್ ವಿಶ್ವನಾಥ್ ಅವರು ಪ್ರತಿಭಟನೆ ಮಾಡುವಂತ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾದ್ರು. ನಿನ್ನೆ ಮೈಸೂರಿನ ಹೊಸ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರ್ತಕ್ಕಂಥ ಅರಸು ಅವರ ಒಂದು ಪ್ರತಿಮೆಯ ಬಳಿ ಪ್ರತಿಭಟಿಸಿ ಆ ಒಂದು ಉದ್ಘಾಟನೆಗೂ ಕೂಡ ಮುಂದಾದ್ರು. ಆ ಒಂದು ಸಂದರ್ಭದಲ್ಲಿ ಜೊತೆಗೆ ಎಚ್ ವಿಶ್ವನಾಥ್ ಅವರಿರಬಹುದು, ಜೊತೆಗೆ ಪೊಲೀಸರ ನಡುವೆ ವಾಕ್ ಸಮರ ನಡೆದಂತಹ ಒಂದು ಘಟನೆಗಳು ಕೂಡ ಆಗಿದ್ವು. ಆದ್ರೆ ಇದೀಗ ಮುಖ್ಯಮಂತ್ರಿಗಳು ಆ ಒಂದು ಪ್ರತಿಮೆಯನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಈಗ ದಿನಾಂಕವನ್ನ ನಿಗದಿ ಮಾಡಿರ್ತಕ್ಕಂಥದ್ದು ನಾಳೆ, ಅಂದ್ರೆ ನವೆಂಬರ್ 3ನೇ ತಾರೀಕಲ್ಲಿದೆ. ಈ ಒಂದು 3ನೇ ತಾರೀಕು ಅಂದ್ರೆ ನಾಳೆ ಬೆಳಿಗ್ಗೆ 10:30 ವೇಳೆಗೆ ಒಂದು ಪ್ರತಿಮೆಯನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಇದ್ದಂತಹ ವಿರೋಧಗಳೇನಿದ್ವು, ಜೊತೆಗೆ ಈ ರೀತಿಯಾಗಿ ನಡೆದಂತಹ ಪ್ರತಿಭಟನೆಗಳೇನಿದ್ವು, ಇದೆಲ್ಲರಿಗೂ ಕೂಡ ಫುಲ್ ಸ್ಟಾಪ್ ಅನ್ನ ಇಡುವಂತಹ ನಿಟ್ಟಿನಲ್ಲಿ ನಾಳೆ ಬೆಳಗ್ಗೆ 10:30 ವೇಳೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ದೇವರಾಜ ಅರಸು ಅವರ ಒಂದು ಪ್ರತಿಮೆಯನ್ನ ಅನಾವರಣಗೊಳಿಸಲಿದ್ದಾರೆ. ಈ ಒಂದು ಸಂದೇಶವನ್ನ ಈಗ ನೀಡುವಂತಹ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತವು ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಾಗ್ತಾ ಇದೆ. ಬನ್ನೂರು ರಸ್ತೆಯಲ್ಲಿರ್ತಕ್ಕಂಥ ಹೊಸ ಜಿಲ್ಲಾಧಿಕಾರಿ ಕಚೇರಿ ಏನಿದೆ, ಆ ಒಂದು ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಪ್ರತಿಮೆ ಅನಾವರಣವಾಗುತ್ತೆ. ಹೀಗಾಗಿ ಡಿ ದೇವರಾಜ ಅರಸು ಅಭಿಮಾನಿಗಳಿರಬಹುದು, ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದುವರೆಗೂ ಕೂಡ ಇದ್ದಂತಹ ಆ ಒಂದು ಪ್ರತಿಮೆಯನ್ನು ಉದ್ಘಾಟನೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇಲ್ಲ ಅಂತ ಒಂದು ಆರೋಪಗಳೇನಿದ್ವು, ಇದೆಲ್ಲದಕ್ಕೂ ಕೂಡ ನಾಳೆ ಫುಲ್ ಸ್ಟಾಪ್ ಆಗುತ್ತೆ. ಮುಖ್ಯವಾಗಿ ಆ ಒಂದು ಪ್ರತಿಮೆಯನ್ನ ಉದ್ಘಾಟನೆ ಮಾಡುವ ಮುಖಾಂತರ ಡಿ ದೇವರಾಜ ಅರಸು ಅವರ ಒಂದು ಪ್ರತಿಮೆಯನ್ನ ಮುಖ್ಯಮಂತ್ರಿಗಳಿರ್ಬೋದು, ಜೊತೆಗೆ ಮೈಸೂರು ಭಾಗದ ನಾಯಕರು ಒಂದು ರೀತಿ ಹಬ್ಬದ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು. ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಹ್ವಾನ ಪತ್ರಿಕೆಯನ್ನು ಕೂಡ ಮುದ್ರಿಸುವ ಮುಖಾಂತರ ಅವರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಈಗ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ನಾಳೆ ಬೆಳಿಗ್ಗೆ 10:30 ವೇಳೆಗೆ ಈ ದೇವರಾಜ ಅರಸು ಅವರ ಒಂದು ಪ್ರತಿಮೆಯನ್ನು ಮುಖ್ಯಮಂತ್ರಿಗಳು ಅನಾವರಣ ಮಾಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ಪುನೀತ್, ಆಮೇಲೆ ಡೀಟೇಲ್ಸ್ಗಾಗಿ.